ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ ಹೋಮ್ ಮೇಡ್ ಪಿಜ್ಜಾ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರು, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಾನು ವಾಟರ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಿದ್ದೀನಿ. ನಾದ್ಕೊಂಡಿದ್ದಾದ ನಂತರ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೋಬೇಕು. ಇದನ್ನು ಸಾಫ್ಟಾಗಿ ಬರಬೇಕು ಪಿಜ್ಜಾ ಬೇಸು. ಇದು ಗೋಧಿ ಹಿಟ್ಟಲ್ವಾ, ಆ ಕಾರಣಕ್ಕೆ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದನ್ನು 1 ಅವರ್ ನಾವು ನೆನೆಯೋದಕ್ಕೆ ಬಿಡೋಣ. ಈಗ ನಾನು ಬೇಕಾಗಿರೋಂಥ ಸಾಮಾನುಗಳನ್ನ ತೋರಿಸ್ತಾ ಇದ್ದೀನಿ. ಕಾರ್ನ್ಸ್ ತೊಗೊಂಡಿದ್ದೀನಿ, ಹಾಗೆ ಬಾಲ್ಸ್ ಆಫ್ ಚೀಸ್ ತೊಗೊಂಡಿದ್ದೀನಿ, ಹಾಗೆ ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ, ಮಾಯನೀಸ್ ತೊಗೊಂಡಿದ್ದೀನಿ ನಾನು, ಆಮೇಲೆ 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಹಾಗೆ 1 ಈರುಳ್ಳಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಈಗ ಪಿಜ್ಜಾ ಬೇಸ್ ನೆನ್ಕೊಂಡಿದೆ ನೋಡಿ, ಈ ಥರ ಬಂದಿದೆ. ಇದನ್ನು ನಾನಿಲ್ಲಿ ಒಂದು ಲಟ್ಟಣಿಕೆ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ತಟ್ಕೊಂಡು ಲಟ್ಟಿಸ್ತೀನಿ ಸ್ವಲ್ಪ. ಅದನ್ನು ಲಟ್ಟಿಸಿದ್ದಾದ ನಂತರ ಈ ಥರ ರೆಡಿ ಮಾಡಿಕೊಂಡು ಮಧ್ಯದಲ್ಲಿ ನಾನು ಒಂದು ಚೀಸ್ನ ಹಾಕಿಬಿಟ್ಟು ಮತ್ತು ಮೇಲೆ ಒಂದುಗಡೆ ಒಂದು ಪದರ ಅಷ್ಟು ಬೇಸ್ನ ಮತ್ತೆ ಕವರ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಇಲ್ಲಿ ಟೂತ್ ಪಿಕ್ ಆದರೂ ತೊಗೊಳ್ಳಿ, ಈ ಥರದಂದರೂ ಸ್ಪೂನಲ್ಲಾದ್ರೂ ನೀವು ಈ ಥರ ಟ್ಯಾಪ್ ಮಾಡ್ಕೊಳ್ತಾ ಹೋಗಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಪಿಜ್ಜಾ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಆ ಕಾರಣಕ್ಕೆ ಈಗ ನಾನು ತವಾ ಮೇಲೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ಆ ಕಡೆ ಈ ಕಡೆ 2 ಸೈಡು ಬೋತ್ ಸೈಡು ಬೇಯಿಸ್ಕೊಳ್ಳಿ ನೀವು. ಅದಾದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸು, ಹಾಗೆ 1 ಟೇಬಲ್ ಸ್ಪೂನಷ್ಟು ಮಾಯನೀಸ್ನ ತೊಗೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಚೀಸ್ ಬಾಲ್ಸ್ನೂ ಸಹ ಹಾಕ್ಕೋತಾ ಇದ್ದೀನಿ. ಚೀಸ್ ಬಾಲ್ಸು ತುಂಬ ಜಾಸ್ತಿ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಚೀಸ್ ಬಾಲ್ಸ್ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಪಿಜ್ಜಾ ಸಖತ್ತಾಗಿ ಬರುತ್ತೆ ಟೇಸ್ಟು. ಅದಾದ ನಂತರ ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನು ಕ್ಯಾಪ್ಸಿಕಮ್ಮು, ಆನಿಯನ್ನು, ಹಾಗೆ 4 to 3 ಪನ್ನೀರ್ ತೊಗೊಂಡಿದ್ದೀನಿ. ಆ ಪನ್ನೀರನ್ನೂ ಸಹ ಆ್ಯಡ್ ಮಾಡಿಕೊಂಡು ಕಾರ್ನು ಹಾಗೆ ಟೊಮೆಟೊ ಎಲ್ಲ ಆ್ಯಡ್ ಮಾಡಿಕೊಂಡು ಈ ಥರ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಚಿಲ್ಲಿ ಫ್ಲೇಕ್ಸು ಹಾಗೆ ಆರ್ಗ್ಯಾನೋನ ಸ್ಪ್ರೆಡ್ ಮಾಡಿಕೊಂಡು ಈಗ 30 ಮಿನಿಟ್ಸ್ ಇದನ್ನ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ಬೆಂದಿದೆ ನೋಡಿ, ಪಿಜ್ಜಾ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಲ್ವಾ. ಅಂಗಡಿಯಿಂದ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತು ಚೆನ್ನಾಗಿರುತ್ತೆ. ಹುಡುಗರು ಇದನ್ನು ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹೋಮ್ ಮೇಡ್ ಪಿಜ್ಜಾ ರೆಸಿಪಿ ರೆಡಿಯಾಗಿದೆ. ಎಷ್ಟು ಚಂದವಾಗಿ ಬಂದಿದೆ ಅಲ್ವಾ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಬೇಗ ಹೋಗಿ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ.